ದಸರಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಗೊಂಬೆ ಕೂರಿಸುವಂತಹ ಪದ್ಧತಿ ಅನೇಕ ಕಡೆಗಳಿದೆ, ಕೆಲವು ಕಡೆಗಳಲ್ಲಿ ಇಲ್ಲದೇ ಇರಬಹುದು. ಅದಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಏನೇ ಹಬ್ಬ ಅಂತ ಹೇಳಿದ್ರೆ, ದಸರಾ ಅಂತ ಹೇಳಿದ್ರೆ ನಾವು ಗೊಂಬೆ ಕೂರಿಸ್ತೀವಿ ಬನ್ನಿ ಅಂತ ಕರೆಯೋರೇ ಇದ್ದಾರೆ. ಇಂತಹ ಒಂದು ಬೊಂಬೆಗಳನ್ನ ಕೂರಿಸುವಂತಹ ಆಚರಣೆ ಸಂಪ್ರದಾಯ ಇದಕ್ಕೆ ಕಾರಣ ದಸರಾ ಹಬ್ಬ ಅಂದರೆ ನಮ್ಮ ಮೈಸೂರಿನವ್ರಿಗೆಲ್ಲ ಇದು ಬೊಂಬೆ ಹಬ್ಬ ಅಂತ. ಮನೆಯಲ್ಲಿ ಸಡಗರ ಎತ್ತಿಟ್ಟಿರೋ ಬೊಂಬೆಗಳನ್ನೆಲ್ಲ ತೆಗೆದು ಮಕ್ಕಳು ಮನೆಯವರೆಲ್ಲ ಸೇರಿಕೊಂಡು ಮೆಟ್ಲುಗಳನ್ನು ಕಟ್ಟಿ, ಮುಂಚೆ ಈಗ ಈ ರೆಡಿಮೇಡ್ ಮೆಟ್ಲುಗಳು ಬರುತ್ತೆ, ಆ ಮುಂಚೆ ಹಾಗಿರಲ್ಲ, ಮನೆಯಲ್ಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಹೇಗೆ ಮೆಟ್ಲು ಅಂತಸ್ತುಗಳನ್ನು ಮಾಡೋದು ಅಂತ ಮಾಡಿ ಇಡ್ತಾ ಇದ್ವಿ. ಇದು ಯಾಕೆ ಈ ಥರ ಶುರುವಾಯಿತು ಅಂದರೆ, ಇದು ಸುಮಾರು ಒಂದು 400 ವರ್ಷಗಳ ಹಿಂದೆಯೇ ಶುರುವಾಯಿತು ಅಂತ ಅನಿಸುತ್ತೆ. ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಚೋಳರ ಮಹಾರಾಜರ ಸಮಯದಲ್ಲಿ ಇದು ಸುಮಾರು ಪ್ರಾಯಶಃ ಆ ಟೈಮಲ್ಲಿ ಆರಂಭ ಆಗಿದೆ. ಮುಖ್ಯ ಉದ್ದೇಶ ಇದು ಒಂದು ಹಸ್ತಕಲೆ, ಇವರುಗಳ ಕೈಯಿಂದ ಬೊಂಬೆಗಳನ್ನು ಮಾಡೋರು. ಈ ಕಲೆ ನಶಿಸಿ ಹೋಗದೆ ಇರಲಿ ಅಂತ ಮಹಾರಾಜರು ಪೌರಾಣಿಕ ಹಿನ್ನೆಲೆ ಕಥೆಗಳನ್ನ ಹೇಳೋದು. ಹೌದು, ರಾಜ ಮನೆತನದವರು ಇದನ್ನ ಆರಂಭ ಮಾಡಿದ್ರು. 10 ದಿನಗಳ ಕಾಲ ಇದನ್ನ ಮಾಡಬೇಕು. ಹಿಂದೆ ಮುಖ್ಯವಾಗಿ ಏನಾಗಿತ್ತು ಅಂದ್ರೆ, ಜನಗಳಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಅವರಿಗೆ ಓದಕ್ಕೆ ಬರೆಯಕ್ಕೆ ಆಗ್ತಾ ಇರಲಿಲ್ಲ. ಸೊ ಯಾವುದನ್ನೇ ಜನಗಳಿಗೆ ತಿಳಿಸ್ಬೇಕು ಅಂದರೆ, ಒಂದು ನೈತಿಕ ಪಾಠ ಆಗಲಿ, ಇಲ್ಲ ಧಾರ್ಮಿಕ ವಿಚಾರವನ್ನು ಬೋಧನೆ ಹೇಳಬೇಕು, ಪೌರಾಣಿಕ ಕಥೆಗಳನ್ನು ಹೇಳಬೇಕು, ಅಥವಾ ಇತಿಹಾಸದ್ದು ಅಥವಾ ಇವನ್ ರಾಜಕೀಯ ಸಂದೇಶಗಳನ್ನು ಕೊಡಬೇಕು ಅಂದಾಗ ಬಾಯಿ ಮುಖೇನಾನೇ ಹೇಳ್ತಾ ಇದ್ರು. ಅದಕ್ಕೆ ಸಂಗೀತ, ನೃತ್ಯ, ನಾಟಕ, ಹರಿಕತೆ, ಯಕ್ಷಗಾನ, ತೊಗಲು ಬೊಂಬೆ ಆಟ ಇದನ್ನೆಲ್ಲ ಬಳಸೋರು. ಇದು ತುಂಬಾ ಮನೋರಂಜನೆಯೂ ಆಗ್ತಾಯಿತ್ತು, ಶೈಕ್ಷಣಿಕನೂ ಆಗ್ತಾಯಿತ್ತು. ಹಾಗೆಯೇ ಈ ಬೊಂಬೆಗಳ ಇಡುವ ಅಭ್ಯಾಸ ಬಂತು. ಈ ಬೊಂಬೆಗಳಿಂದ ಶೈಕ್ಷಣಿಕ ಏನು, ಇದರಲ್ಲಿ ಬೇಕಾದಷ್ಟು ಕಲಿಯೋದಿದೆ ಅಂತ. ಮೊದಲನೇದಾಗಿ ಅಂತಸ್ತುಗಳನ್ನು ಮಾಡ್ತೀವಿ. ಏನಿಡ್ತೀವಿ? ಮೊದಲನೇ ಅಂತಸ್ತಿನಲ್ಲಿ ಪಟ್ಟದ ಬೊಂಬೆಗಳು, ಮಹಾರಾಜ ಮಹಾರಾಣಿಯರನ್ನು ಇಡ್ತೀವಿ. ಯಾಕೆ ಮಹಾರಾಜ ಮಹಾರಾಣಿಯರು? ಅವ್ರು ಹೇಳಿದ್ರಲ್ಲ, ಮಹಾರಾಜ ಪ್ರತ್ಯಕ್ಷ ದೈವ. ಮಹಾರಾಜರು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಮಹಾರಾಜ ರಾಣಿಯರು ತಮ್ಮ ಪ್ರಜೆಗಳನ್ನೆಲ್ಲ ಮಕ್ಕಳಂತೆ ಕಾಣ್ತಾ ಇದ್ರು, ಅವರ ಸುಖ ದುಃಖಗಳಿಗೆ ಆಗ್ತಾ ಇದ್ರು ಅನ್ನೋದು. ಹಾಗಾಗಿ ಪ್ರತ್ಯಕ್ಷ ದೈವ ಅಂತ ಅವ್ರನ್ನ ಇಡ್ತಾ ಇದ್ವಿ. ಎರಡನೆಯದಾಗಿ ಇದನ್ನ ಶುರು ಮಾಡಿದವರೇ ರಾಜಮನೆತನದವರು. ಸೊ ಈ ಗೌರವ ಖಂಡಿತ ಅವರಿಗೆ ಸಲ್ಲಿಸಬೇಕು. ಅದರಿಂದ ಅವರು ಮೊದಲನೇ ಅಂತಸ್ತಿನಲ್ಲಿ ಅವರು ಕಳಶವನ್ನು ಇಡ್ತೀವಿ. ಅದು ದುರ್ಗೆಯ ಆವಾಹನೆ, ಹಾಗೆ ದುರ್ಗೆಯ ಪ್ರತಿರೂಪ. ಅದರ ಕೆಳಗೆ ಬಂದಾಗ ನಮ್ಮ ಇಷ್ಟ ದೇವತೆಗಳು, ಅದರ ಕೆಳಗಡೆ ಉಳಿದ ದೇವದೇವತೆಗಳು, ಅದರ ಕೆಳಗಡೆ ಋಷಿ ಮುನಿಗಳು ಮತ್ತು ಸಂತರು, ಸನ್ಯಾಸಿಗಳು, ಅದಕ್ಕೂ ಕೆಳಗೆ ಮನುಷ್ಯರು, ನಮ್ಮ ಸಾಮಾನ್ಯ ಜೀವನದ ಚಿತ್ರಣಗಳನ್ನು ನಾವಿಡ್ತೀವಿ. ಅದಕ್ಕೂ ಕೆಳಗಡೆ ಪ್ರಾಣಿ ಪಕ್ಷಿಗಳು, ನಾವು ಪಾರ್ಕ್ ಮಾಡ್ತಾ ಇದ್ವಿ, ಝೂ ಮಾಡ್ತಾ ಇದ್ವಿ, ಇದನ್ನೆಲ್ಲ ಮಾಡ್ತಾ ಇದ್ವಿ. ಇದನ್ನು ಕೆಳಗಡೆಯಿಂದ ನೋಡಕ್ಕೆ ಹೋದಾಗ ಮೇಲ್ವರೆಗೂ ಇದು ಒಂದು ಆಧ್ಯಾತ್ಮಿಕ ಪ್ರಗತಿಯ ಶ್ರೇಣಿ ಅಂತ ಅನಿಸುತ್ತೆ. ಹೇಗೆ ಈಗ ನಾವು ಮನುಷ್ಯನ ಸ್ಟೇಜಲ್ಲಿ ನಿಂತ್ಕೊಂಡು ತಲೆ ಎತ್ತಿ ನೋಡಿದಾಗ ನಮ್ಮ ಮೇಲಿರೋರು ನಮಗಿಂತ ಉತ್ತಮರು, ಹೇಗೆ ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ವಿವೇಕದಲ್ಲಿ ನಮಗಿಂತ ಉತ್ತಮ ಆದರ್ಶಗಳನ್ನು ಇಟ್ಕೊಂಡಿರೋರು ಅನ್ನೋದು. ಸೊ ಅದು ಒಂದು ಪಾಠ. ನಾವು ಮುಂದೆ ಆಧ್ಯಾತ್ಮಿಕ ರೀತಿಯಲ್ಲಿ ಮೇಲೆ ಹೋಗಿ ದೈವತ್ವದಲ್ಲಿ ನಾವು ವಿಲೀನರಾಗಬೇಕು ಅಂದರೆ ಹೀಗೆ ನಡಿಬೇಕು ಅನ್ನೋದು. ಅದಲ್ಲದೆ ಬೊಂಬೆಗಳ ಮುಖಾಂತರ ದಶಾವತಾರಗಳೇನು, ಸಪ್ತರ್ಷಿಗಳು ಯಾರು, ಅಷ್ಟಲಕ್ಷ್ಮಿಯರು ಯಾರು, ಮತ್ತು ತ್ರಿಮೂರ್ತಿಗಳು ಯಾರು, ಇದನ್ನೆಲ್ಲ ನೋಡಿ ಜನಗಳು ಕಲಿತ್ಕೋಬಹುದಾಗಿತ್ತು. ಇದು ವರ್ಷದಿಂದ ವರ್ಷಕ್ಕೆ ಗೊಂಬೆ ಜಾಸ್ತಿ ಹೌದು. ವರ್ಷ ಏನಾದ್ರೂ ಅವ್ರ ಮನೇಲಿ ಆಗಿದ್ರೆ ವಿಶೇಷವಾಗಿ ಗೊಂಬೆ ಇಡ್ತಾರೆ, ಅದ್ರ ಬಗ್ಗೆ ಹೇಳಿ. ಹೌದು, ಏನಂದ್ರೆ ಪ್ರತಿ ವರ್ಷನೂ ಹೊಸದಾಗಿ ಒಂದು ಗೊಂಬೆಯನ್ನ ತಗೊಳ್ಳೋ ಪದ್ಧತಿ. ಈಗಂತೂ ಬೊಂಬೆಯ ಸಂಗ್ರಹಣೆ ಮಾಡೋದು ತುಂಬ ಜನಕ್ಕೆ ಇಷ್ಟ. ಇದು ಆಗ ಮಹಾರಾಜರು ಈ ಪದ್ಧತಿಯನ್ನು ಮಾಡದೆ ಹೋಗಿದ್ದಿದ್ರೆ ಈಗ ಕಲೆನೂ ಸತ್ತು ಹೋಗಿರೋದು. ಇದು ಹೆಂಗೆ ಅಂದರೆ, ಅನೇಕ ಗ್ರಾಮಾಂತರ ಕಡೆಗಳಲ್ಲಿ ಪೂರ ಹಳ್ಳಿಗಳೇ ಇದರಲ್ಲಿ ತೊಡಗಿರ್ತಾರೆ, ಬೊಂಬೆ ಮಾಡೋದ್ರಲ್ಲಿ ತೊಡಗಿರ್ತಾರೆ. ನಾವು ಈಗ ಈ ಬೊಂಬೆಗಳನ್ನು ಇಡದೆ ಹೋಗಿದ್ದಿದ್ರೆ, ತಗೊಳ್ಳದೆ ಹೋಗಿದ್ದಿದ್ರೆ ಆ ಕಲೆಗೆ ಬೆಲೆನೇ ಇರ್ತಾ ಇರಲಿಲ್ಲ. ಅದು ಒಂದು. ಈ ಕಲೆಯಿಂದ ಅವರಿಗೆ ಆರ್ಥಿಕವಾಗಿ ತುಂಬಾ ಲಾಭ ಆಯಿತು. ಬೊಂಬೆಗಳು ಇಡೋರಿಗೆ ಏನು ಸಿಗ್ತಾ ಇದೆ ಇದರಿಂದ? ಇದು ಸಮುದಾಯವನ್ನು ಒಗ್ಗೂಡಿಸ್ತಾ ಇದೆ. ನಮ್ಮಲ್ಲಿ ಮನೆ ಮನೆಗೆ ಹೋಗಿ ನಾವು ಬೊಂಬೆಗಳನ್ನು ನೋಡೋದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಮಕ್ಕಳಿಗೆಲ್ಲ ನಮ್ಮ ಬೀದಿ ಅಕ್ಕಪಕ್ಕದ ಬೀದಿ ಮಕ್ಕಳಿಗೆಲ್ಲ ಓಪನ್ ಡೋರಿಗೆ ಪಾಲಿಸಿ. ನಾವು ಹೋಗೋದು, ಬೊಂಬೆ ಕೂರಿಸಿದಾರ ನೋಡೋದು, ನೆನ್ನೆ ನೋಡಿರ್ತೀವಿ ಮತ್ತೆ ಇವತ್ತು ಹೋಗ್ತೀವಿ, ಯಾಕೆಂದರೆ ಇವತ್ತು ಅವ್ರು ಪ್ರಸಾದ ಬೇರೆ ಕೊಡ್ತಾರೆ ಅನ್ನೋ ಆಸೆ.
ಎಲ್ಲ ಮನೆಗಳಲ್ಲಿ ಆ ಪೇರೆಂಟ್ಸ್ಗೆ ಅದು ಗೊತ್ತು, ಈ ಮಗು ಡ್ಯಾನ್ಸ್ ಕಲಿಯುತ್ತೆ, ಈ ಮಗು ಸಂಗೀತ ಕಲಿಯುತ್ತೆ, ಸೊ ಬಂದರೆ ಒಂದು ಹಾಡು ಹೇಳು ಅನ್ನೋರು. ಹಾಗೆ ಸಮುದಾಯವನ್ನು ಒಂದು ಮಾಡ್ತಾ ಇತ್ತು. ಇದು ನೋಡಿ ಅವರ ಮುಂದಾಲೋಚನೆ ಆವಾಗ ಇದು ಮಾಡಿದ್ರೆ. ಸೊ 10 ದಿನಗಳು ಈ ಆಚರಣೆ ನಡೆಯೋದು. ಪ್ರತಿ ವರ್ಷ ಒಂದೊಂದು ಹೊಸ ಬೊಂಬೆಗಳನ್ನು ತಗೊಳ್ಳೋದು ಅಂತ ಇದೆ. ಈಗಂತೂ ದೇಶ ವಿದೇಶಗಳಿಂದ ಹೊರಗಡೆಯಿಂದ ಬಂದ ಭಾರತೀಯರು ಇಷ್ಟವಾಗಿ ಹೋಗಿ ಬೊಂಬೆಗಳನ್ನು ತಗೋತಾರೆ. ಈ ಬೊಂಬೆಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ತಮಿಳುನಾಡಿನಲ್ಲಿ ಬೊಂಬೆಗಳಾಗುತ್ತೆ, ಕರ್ನಾಟಕದಲ್ಲಿ, ಮೋಸ್ಟ್ಲಿ ದಕ್ಷಿಣ ಭಾರತದಲ್ಲಿ, ಆಂಧ್ರ ಪ್ರದೇಶದಲ್ಲಾಗುತ್ತೆ. ವಿಧ ವಿಧವಾದ ಬೊಂಬೆಗಳಿದೆ. ಈಗ ನಾವು ತಂಜಾವೂರಿಗೆ ಹೋದರೆ ಆ ತಲೆಯಾಟ್ಟು ಬೊಮ್ಮೆ ಅಂತ, ಸೊಂಟ ಮತ್ತು ಕತ್ತು ಅಲ್ಲಾಡಿಸೋ ಬೊಂಬೆಗಳು, ಅದನ್ನು ಹೋಗಿ ಅಲ್ಲಿ ತೊಗೋಬೋದು. ಅದು ಅವರು ಸ್ಪೆಷಲೈಸೇಷನ್ ಅದು. ಮತ್ತು ವಿಲಾಚರಿ ಬೊಂಬೆಗಳು, ಮಾದಂಪೆಟ್ಟಿ ಬೊಂಬೆಗಳು, ಮತ್ತು ಮೈಸೂರು ಬೊಂಬೆಗಳು, ಇದೆಲ್ಲ ಮಣ್ಣಿನ ಬೊಂಬೆ, ಇಲ್ಲ ಟೆರಕೋಟಾ ಬೊಂಬೆ ಇರ್ಬೋದು, ಇಲ್ಲ ಪೇಪರ್ ಮ್ಯಾಶಲ್ಲಿ ಮಾಡ್ತಾರೆ. ಮತ್ತು ಚನ್ನಪಟ್ಟಣದ ಬೊಂಬೆಗಳು ಮತ್ತು ಆಂಧ್ರದಲ್ಲಿ ಸಿಗುವ ಬೊಂಬೆಗಳೆಲ್ಲ ಹಗುರವಾಗಿರೋ ಮರದಲ್ಲಿ ಮಾಡಿರುವ ಮರದ ಬೊಂಬೆಗಳು. ಹೀಗೆ ವಿಧ ವಿಧವಾದ ಬೊಂಬೆಗಳಿದೆ. ತುಂಬಾ ಕ್ರಿಯೇಟಿವ್ ಆಯ್ತಾ ಅದು, ಅದಕ್ಕೆ ಒಂದು ಕಲೆ ಬೇಕು, ಸುಮ್ಮನೆ ಇಡಕ್ಕಾಗಲ್ಲ. ಮತ್ತೆ ನೀವು ತುಂಬಾ ಹಳೇದಕ್ಕೆ ತುಂಬಾ ಮಹತ್ವ ಇದೆ. ಹೌದು, ಹಳೆ ಗೊಂಬೆ, ಹೌದು, ಹಳೇದು ಮತ್ತೆ ಈ ವರ್ಷ ಕೊಂಡ್ಕೊಂಡಿರೋ ಗೊಂಬೆ ಕಂಪೇರ್ ಮಾಡಿ ನೋಡಿ, ಅದು ಹಳೇದು ಅಂತ ಅನ್ಸೋದೇ ಇಲ್ಲ. ಅದು ಫ್ರೆಶ್ ಫೀಲ್ ಇರುತ್ತೆ ಅದು. ಹೌದು, ಅದು ಒಂದೇ ಅಲ್ಲ, ಮುಖ ಲಕ್ಷಣ ಕೂಡ. ಆ ಕೈಯಲ್ಲಿ ಮಾಡ್ತಾರಲ್ಲ, ಆ ಹಳೆ ಬೊಂಬೆಗಳಲ್ಲಿರುವ ಕಳೆನೇ ಬೇರೆ. ಈಗಲೂ ಸಿಗ್ತಾ ಇದೆ, ಆದರೆ ಅದು ಅಪರೂಪ ಆಗ್ತಾ ಇದೆ. ತುಂಬ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಮುಖ ಲಕ್ಷಣ ನೋಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಕೆಲವುದರಲ್ಲಿ ಅದು ಇರೋದಿಲ್ಲ. ಆಗಿರುವ ಬಣ್ಣ ಅದನ್ನು ಸರಿಯಾಗಿ ನಾವು ಪ್ಯಾಕ್ ಮಾಡಿಟ್ರೆ ಈಗಲೂ ಅಷ್ಟೇ ಬ್ರೈಟಾಗಿ ತುಂಬ ಲಕ್ಷಣವಾಗಿರುತ್ತೆ ಆ ಬೊಂಬೆಗಳು. ಅದಲ್ಲದೆ ಮುಖ್ಯವಾಗಿ ಮರಪಾಚಿ ಬೊಂಬೆಗಳು, ಈ ಪಟ್ಟದ ಬೊಂಬೆಗಳನ್ನು ಮರದ ಬೊಂಬೆಗಳು, ಅದನ್ನು ತಿರುಪತಿ, ಕೋಲಾರ ಮತ್ತು ಕಾಂಚೀಪುರಮಲ್ಲಿ ಮಾಡ್ತಾರೆ. ತಿರುಪತಿನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಯೂಶಲಿ ಅದನ್ನು ಕಪ್ಪು ಮರದಲ್ಲೇ ಮಾಡ್ತಾರೆ. ಚಂದನ, ಕಪ್ಪು ಚಂದನ, ಕೆಂಪು ಚಂದನ, ಈಗ ಬೇವು ಮತ್ತು ಹಲಸಲ್ಲೂ ಮಾಡಿ ಬಣ್ಣಗಳನ್ನು ಬಳಿತಾರೆ. ಅದು ಒಂದು ಟ್ರೆಡಿಷನ್, ಅದು ಯಾವಾಗಲೂ ಮೊದಲನೇ ಹಂತದಲ್ಲಿರುತ್ತೆ. ನಂದಿಧ್ವಜ ಪೂಜೆ ನೆರವೇರಿಸೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾನು ಆಗಲೇ ಹೇಳ್ದಂಗೆ 1 ರಿಂದ 1:18 ಆಗಬೇಕಾಗುತ್ತೆ. ಸೊ